ಜಿಂದಾಬಾದ್ ಜಿಂದಾಬಾದ್. ಹೋರಾಟ 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 ಹೋರಾಟ. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಗೆದ್ದೇ ಗೆಲ್ತೇವೆ, ಗೆದ್ದೇ ಗೆಲ್ತೇವೆ, ಗೆದ್ದೇ ಗೆಲ್ತೇವೆ. ಕಂದಾಯ ಅಧಿಕಾರಿಗಳೇ ಸರ್ವೆ ಮಾಡಿ, ಕಂದಾಯ ಅಧಿಕಾರಿಗಳೇ, ಕಂದಾಯ ಅಧಿಕಾರಿಗಳೇ, ಅರಣ್ಯ ಅಧಿಕಾರಿಗಳೇ, ಅರಣ್ಯ ಅಧಿಕಾರಿಗಳೇ ಸರ್ವೆ ಮಾಡಿಲ್ಲ ಮನೆಗೆ ತೊಲಗಿ. ಅರಣ್ಯ ಅಧಿಕಾರಿಗಳೇ ಸರ್ವೆ ಮಾಡಿ ಇಲ್ಲ ಮನೆಗೆ ತೊಲಗಿ. ಅರಣ್ಯ ಅಧಿಕಾರಿಗಳೇ, ಅರಣ್ಯ ಅಧಿಕಾರಿಗಳೇ, ಕಂದಾಯ ಅಧಿಕಾರಿಗಳೇ ಸರ್ವೆ ಮಾಡಿ ಇಲ್ಲ ಮನೆಗೆ ತೊಲಗಿ. ಸರ್ವೆ ಮಾಡ್ಬೇಕಿಲ್ಲ ಮನೆಗೆ ಹೋಗ್ಬೇಕು, ಎರಡೇ ಕೆಲಸ ಅವ್ರಿಗೆ, ಎರಡೇ ಕೆಲಸ. ಅರಣ್ಯ ಅಧಿಕಾರಿಗಳೇ, ಅರಣ್ಯ ಅಧಿಕಾರಿಗಳೇ, ಕಂದಾಯ ಅಧಿಕಾರಿಗಳೇ, ಕಂದಾಯ ಅಧಿಕಾರಿಗಳೇ ಕೊಡಿ ಕೊಡಿ, ಬಡವರಿಗೆ ನಿವೇಶನ ಕೊಡಿ 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 ಕೊಡಿ. ಜಿಂದಾಬಾದ್ 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 ಜಿಂದಾಬಾದ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು, ನನ್ನ ಜೊತೆಗೆ ಸಮತ ಸೈನಿಕ ದಳದ ಕುಮಾರ್ ಅವರು ಮತ್ತು ದಲಿತ ಮುಖಂಡರಾದ ರಾಜೇಶ್ವರಿ ಅವರು, ನಮ್ಮ ದಲಿತ ಸಂಘರ್ಷ ಸಮಿತಿಯ ಕೆಂಚಪ್ಪನವರು ಮತ್ತು ತಿಪ್ಪಣ್ಣವರು ಮತ್ತು ಎಲ್ಲ ನಮ್ಮ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಇವತ್ತು ಇಲ್ಲಿ ಸರ್ವೆ ಜಾಗದಲ್ಲಿ ಇದ್ದೀವಿ. ಈ ಅಧಿಕಾರಿಗಳು ಯಾವ ರೀತಿ ಬಡವ್ರ ಬದುಕಲ್ಲಿ ಚಕಂದಾಡ್ತಾರೆ ಅಂತಂದ್ರೆ, ಹೋದ್ ಸರಿ ಬರ್ಲಿಲ್ಲ ಒಬ್ರು ತಪ್ಸ್ಕೊಂಡ್ರು, ಈ ಸರಿ ಬಂದ್ರು. ಬಂದ್ಮೇಲೆ ಅವರು ಪದ್ಧತಿ ಪ್ರಕಾರ ಎಷ್ಟು ಜಮೀನಿದೆ ಸ್ಯಾಟಲೈಟ್ ಅಲ್ಲಿ ಬರೀ 5 ನಿಮಿಷದಲ್ಲಿ ಮಾಡ್ಬೋದು, ಬರೀ 5 ನಿಮಿಷದಲ್ಲಿ ಕಂಪ್ಯೂಟರ್ ಇಟ್ಕೊಂಡು ಮಾಡ್ಬೋದು. ಎಲ್ಲೆಲ್ಲಿ ಜಾಗ ಫಾರೆಸ್ಟ್ ಇದೆ, ಎಲ್ಲೆಲ್ಲಿ ಕಂದಾಯ ಇದೆ ಅಂತ ಹೇಳ್ಬೋದಾಗಿತ್ತು. ಈ ಕಂದಾಯ ಇಲಾಖೆಗಳು, ಕಂದಾಯ ಇಲಾಖೆಯವರು ಆಗಿರ್ಬೋದು ಅಥವಾ ಅರಣ್ಯ ಇಲಾಖೆಯವರು ಇರ್ಬೋದು, ಇವರಿಬ್ರು ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾರೆ. ಇವ್ರಿಗೆ ಅರ್ಥ ಆಗ್ಬೇಕು, ಕಂದಾಯ ಕಟ್ಟೋರು ಸಾರ್ವಜನಿಕರು ನಾವು, ನೀವು ಎಲ್ಲ ಕಂದಾಯ ಕಟ್ಟೋದು ನಾವು, ಓಟ್ ಹಾಕೋದು ನಾವು. ಓಟ್ ಹಾಕೋ ಜನಕ್ಕೆ, ಕಂದಾಯ ಕಟ್ಟೋ ಜನಕ್ಕೆ ಇವರು ಸರಿಯಾಗಿ ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ಇವ್ರೇನ್ ಕೆಲಸ ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವ್ರಿಗೆ ಮೋಸ್ಟ್ಲಿ ಅಧಿಕಾರಿಗಳಿಗೆ ಜವಾಬ್ದಾರಿನೇ ಇಲ್ಲ. ಇದು ಹಿಂಗೆ ಮುಂದುವರಿದ್ರೆ ಎಷ್ಟು ದಿವಸ ಸರ್ವೆ ಮಾಡ್ಬೇಕು? ಏನ್ ವರ್ಷಾನ್ಗಟ್ಲೆ ಸರ್ವೆ ಮಾಡ್ಬೇಕಾ ಅಥವಾ ತಿಂಗಳಾನ್ಗಟ್ಲೆ ಸರ್ವೆ ಮಾಡ್ಬೇಕಾ? ಈ ಬಿಸಿಲಲ್ಲಿ ಜನ ಬಂದಿಲ್ಲಿ ಸಾಯ್ಬೇಕಾ ಜನಗಳು? ಈ ಪರಿಸ್ಥಿತಿ ಹೋಗ್ಬೇಕು. ನಾವ್ ಎಚ್ಚರಿಕೆ ಕೊಡ್ತಾ ಇದೀವಿ, ಎಲ್ಲ ದಲಿತ ಸಂಘಟನೆ ಒಕ್ಕೂಟದ ವತಿಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವ್ರು ತುರ್ತಾಗಿ ಸರ್ವೆ ರಿಪೋರ್ಟ್ಸ್ ಅನ್ನ ನಮ್ಮ ಸಂಘಟನೆ ಪದಾಧಿಕಾರಿಗಳಿಗೆ ಕೊಡ್ಬೇಕು, 1 ವಾರದೊಳಗಾಗಿ. ಕೊಡ್ಲಿಲ್ಲ ಅಂದ್ರೆ ಹೋರಾಟ ವಿಧಾನಸೌಧಕ್ಕೆ ಮುಟ್ಟುತ್ತೆ. ಎಲ್ಲಿವರೆಗೂ ಬೌಂಡ್ರಿ ಫಿಕ್ಸ್ ಮಾಡಲ್ಲೋ ಅಲ್ಲಿವರೆಗೂ ನಾವು 1 ವಾರನೋ 15 ದಿವಸ ಟೈಮ್ ಕೊಡ್ತೀವಿ. ಅವ್ರು ಸರ್ವೆ ಮಾಡ್ಲಿಲ್ಲ ಅಂದ್ರೆ ಎಲ್ಲರೂ ಗುಡಿಸ್ಲಾಗ ಸಿದ್ಧವಾಗ್ತೀವಿ. ಅಷ್ಟೇ ಮಾರ್ಗ ಇರೋದಿಲ್ಲ, ಇನ್ನೇನಿಲ್ಲ. ಅವರು ಕಿವಿಯಲ್ಲಿ ಓಡೋದು, మేము అక్కడ చేస్తాం ఇక్కడ చేస్తాం చూస్తా ఉండండి ಅಂತ ಹೇಳ್ತಾರೆ ಇವರು. ಇವ್ರಿಗೆ ಕಥೆಗಳೆಲ್ಲ ನಾವು 40 ವರ್ಷ ನೋಡಿದೀವಿ. ನಮಗ್ ಗೊತ್ತು ಭೂಮಿ ಹೆಂಗ್ ತಗೊಳ್ಬೇಕು, ಹೋರಾಟ ಹೆಂಗ್ ಮಾಡ್ಬೇಕು, ನಿವೇಶನ ಹೆಂಗ್ ತಗೊಳ್ಬೇಕು, ವ್ಯವಸಾಯಕ್ಕೆ ಭೂಮಿ ಹೆಂಗ್ ತಗೊಳ್ಬೇಕು ಗೊತ್ತಿದೆ. ಕಾನೂನು ನಮಗೂ ಗೊತ್ತಿದೆ, ರೆವಿನ್ಯೂ ಗೊತ್ತಿದೆ, ಕಂದಾಯ ಫಾರೆಸ್ಟ್ ಇಲಾಖೆನೂ ಗೊತ್ತಿದೆ. ಫಾರೆಸ್ಟ್ ಇಲಾಖೆಯವರಿಗೆ ಸ್ವಲ್ಪ ಸ್ವಾಭಿಮಾನ ಇರಬೇಕು. ಆ ಫಾರೆಸ್ಟ್ ಇಲಾಖೆಯವರಿಗೆ ಜನರ ಬಗ್ಗೆ ಕಾಳಜಿ ಇರಬೇಕು. ಇಲ್ಲೆಲ್ಲೂ ಫಾರೆಸ್ಟ್ ಸಿಂಪ್ಟಮ್ ಇಲ್ಲ, ಎಲ್ಲೂ ರಿಸರ್ವ್ ಫಾರೆಸ್ಟ್ ಬೌಂಡ್ರಿಗಳಿಲ್ಲ. ಆಮೇಲೆ ಫಾರೆಸ್ಟ್ ಅವ್ರಿಗೆ ದೊಡ್ಡ ದೊಡ್ಡ ಕಂದಕಗಳು ಹಾಕಿಲ್ಲ, ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳೇನಿಲ್ಲ. ಇದು ಕಾಮನ್, ಇದು ಭೂಮಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕಂದಾಯ ಗೋಮಾಳ ಅಂತ. ಇದನ್ನ ಅವ್ರು ಸರ್ಟಿಫೈ ಮಾಡಕ್ಕೆ ಇನ್ನೆಷ್ಟು ದಿವಸ ಬೇಕು ಇವ್ರಿಗೆ? ಇದು ಬೇಜವಾಬ್ದಾರಿತನ. ಸುಮಾರು ಈಗಾಗಲೇ ಹೋರಾಟ ಸ್ಟಾರ್ಟ್ ಮಾಡಿ 3 ತಿಂಗಳಾಯ್ತಾ, 6 ತಿಂಗಳಾಯ್ತಾ? 1 ವರ್ಷ ಆಗಿದೆ. 1 ವರ್ಷ ಆಗಿ ಸತತವಾಗಿ ಈ ರಾಜೇಶ್ವರಮ್ಮ ಜೊತೆ ನೀವೆಲ್ಲ ಸೇರಿ ಹೋರಾಟ ಮಾಡಿ ಸುಸ್ತಾಗ್ತಾ ಇದೀರಿ. ಇದು ಹಿಂಗೆ ನಿಂತ ಸರೋಗೋದಿಲ್ಲ. ಬಹುಶಃ ನಮ್ಮ ಮುಳುಬಾಗಿಲಿಂದಾನೆ, ಈ ಜಾಗದಿಂದಾನೆ ಬೆಂಗಳೂರು ಚಲ ಮಾಡ್ಬೇಕಾಗತ್ತೆ ಇವ್ರ ವಿರುದ್ಧವಾಗಿ. ಕಂದಾಯ ಇಲಾಖೆಯವರು ಮತ್ತು ಫಾರೆಸ್ಟ್ ಇಲಾಖೆಯವರು ವಿರುದ್ಧವಾಗಿ ಬೆಂಗಳೂರು ಚಲೋ ಮುಖ್ಯಮಂತ್ರಿ ಮನೆ ಮುಂದಿಗೆ ಮುಖ್ಯಮಂತ್ರಿ ಮನೆ ಚಲೋ ಮಾಡ್ಬೇಕಾಗತ್ತೆ. ಎಚ್ಚರಿಕೆ ಸಂಘಟನೆಗಳು ಕೊಡ್ತಾ ಇದೀವಿ. ಈ ತರ ಕಾಳಜಿನೇ ಮಾಡೋದ್ ಬೇಡ. ಅವರು ತುರ್ತಾಗಿ ಇವತ್ತು 25 ಇವತ್ತು ಇನ್ 3 ದಿವಸದಲ್ಲಿ ತಿಂಗಳ ಕಳೆದೋಗುತ್ತೆ. ಮಾರ್ಚ್ 6ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುತ್ತೆ. ಮಾರ್ಚ್ 6ನೇ ತಾರೀಕು ಇನ್ನೊಂದು ವಾರದಲ್ಲಿ ಅಧಿವೇಶನ ಪ್ರಾರಂಭ ಆಗುತ್ತೆ. ಮಾರ್ಚ್ 6ರ ಒಳಗಾಗಿ ಅವರು ನಮಗೆ ವಾಸ್ತವ ವರದಿ ಕೊಡಬೇಕು. ಸಂಘಟನೆ ಪದಾಧಿಕಾರಿಗಳಿಗೆ ವಾಸ್ತವ ವರದಿ ಕೊಡಬೇಕು. ನಮ್ದೆಷ್ಟು ಗೋಮಾಳ ಎಷ್ಟು ಅಂತ ಕೊಟ್ರೆ ಮುಂದಿನ ಹೋರಾಟ ನಾವು ಮುಂದುವರ್ಸ್ಕೊಳ್ತೀವಿ. ಅದು ಕೊಡ್ಲಿಲ್ಲ ಅಂದ್ರೆ ಸಂಬಂಧಪಟ್ಟ ಮಂತ್ರಿಗಳ ಮನೆ ಮುಂದೆ, ಸಂಬಂಧಪಟ್ಟ ಮುಖ್ಯಮಂತ್ರಿ ಮನೆ ಮುಂದ್ಗಡೆ ಡೆಫಿನೆಟ್ ಪ್ರತಿಭಟನೆ ಮಾಡೋದು ಸಿದ್ಧ. ಇಲ್ಲಿ ಈ ಜಾಗದಲ್ಲೇ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಬಡಮಾಕ್ನಲ್ಲಿ ಆರ್ ಕೆಂಚಪ್ಪ ಅಂತ ನಾವು ಸತತವಾಗಿ ಕರ್ನಾಟಕ ದಲಿತ ಸಮಿತಿಯಲ್ಲಿ ದುಡ್ಕೊಂಡು ಬಂದಿದ್ದೀವಿ. ಈಗ ನಾವು ನಮ್ಮ ಅಶ್ವಥ್ ನಾರಾಯಣದು ಮೇಡಮ್ ಅವರು ಒಂದು ಸರ್ತಿ ಸಿಕ್ಕಿ ಹಿಂಗಿದೆ ಅಂತ ಹೇಳಿದ್ರು. ಅದರ ಬಗ್ಗೆ ನಾವು ಹೋರಾಟ ಮಾಡೋಣ ಅಂತ ಹೇಳಿದ್ವಿ.
ಮೊನ್ನೆ ಸರ್ವೆಗೆ ಬಂದಿದ್ದಾಗಲೂ ಅಧಿಕಾರಿಗಳು ಬಂದಿಲ್ಲ. ಅವ್ರು ಏನೋ ಬಡವರಿಗೆ ನಿವೇಶನ ಕೊಡ್ಬೇಕಂದ್ರೆ ಏನೋ ಅವ್ರಿಗೆ ಹೊಟ್ಟೆ ಬಂದಂಗಿದೆ. ಅಧಿಕಾರಿ ಇರೋದೇ ನಮ್ಮಂತವ್ರಿಗೆ ಸೇವೆ ಮಾಡಕ್ಕೆ. ಹಳ್ಳಿಗಳಿರ್ತಕ್ಕಂಥ ಜನಗಳು ಬಡಪಾಯಿಗಳು ಕೂಲಿ ನಾಲಿ ಮಾಡಿ ಮನೆಗಳಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಖಾಲಿ ಜಾಗ ಇದೆ, ಬೇಕಾದಷ್ಟು ಗೋಮಾಳ ಇದೆ. ಗೋಮಾಳನ್ನು ಗುರ್ಸಿ ಕೊಡ್ಬೇಕಂತ ಮೀನ ಮೆಷ ಅಧಿಕಾರಿಗಳಿಗೆ ಧಿಕ್ಕಾರಗಳು ಹೇಳ್ಬೇಕಾಗುತ್ತೆ. ಅದರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ಏನಿದೆ, ಈಗ ನಾವು ಏನೋ ಸೇರಿದ್ದೀರಿ, ಇದೇ ಹೋರಾಟ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅಣ್ಣವ್ರು ಹೇಳ್ದಂಗೆ ವಿಧಾನಸೌಧ ಚಲೋ ಮಾಡ್ಬೇಕು. ನಾವೊಂದು 2,000 ಗ್ರಾಮಗಳು ಮಾಡಿದ್ದೀವಿ, ಸಕ್ಸಸ್ ಆಗಿದೆ. ಇದನ್ನು ಕೂಡ ಸಕ್ಸಸ್ ಮಾಡ್ತೀವಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್. ಮಹಾನಾಯಕ ಯುವಶಕ್ತಿ ಸಂಘ ಅಧ್ಯಕ್ಷರು ಸಿದ್ದಘಟ್ಟ ರವಿ ಅಂತ ಮಾತಾಡ್ತಾ ಇದ್ದೀನಿ. ಏನು ಕಾಮಸಾನಹಳ್ಳಿ ಸರ್ವೆ ನಂಬರ್ 15ರಲ್ಲಿ ಸತತವಾಗಿ 1.5 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಸುಮ್ನೆ ಏನೋ ನಾಮಕಾವಸ್ಥಕ್ಕೆ ನಾವು ಧರಣಿ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅನ್ನೋ ಒಂದು ಗೊಂದಲಕ್ಕೋಸ್ಕರ ಇಲ್ಲಿ ಜಾಗಕ್ಕೆ ಬಂದು ಹೋಗ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ಕ್ಲಾರಿಟಿ ಕೊಡ್ತಾ ಇಲ್ಲ. ನಿಮ್ದು ಇದೇ ಜಾಗ, ಇಲ್ಲಿಂದ ಇಲ್ಲಿಗಿದೆ, ನಿಮ್ಗೆ ನಿವೇಶನಗಳು ಕಟ್ಕೊಳ್ಳಿ, ಈ ತರ ಬೌಂಡ್ರಿ ಹಾಕೊಡ್ತೀವಿ ಅನ್ನೋದು ಸ್ಪಷ್ಟನೆ ಕೊಡ್ತಾ ಇಲ್ಲ. ಅಧಿಕಾರಿಗಳಲ್ಲೇ ಲೋಪದೋಷಗಳು ಜಾಸ್ತಿ ಇದೆ. ಅರಣ್ಯ ಅಧಿಕಾರಿಗಳ ಮೇಲೆ ರವಣಿ ಅಧಿಕಾರಿಗಳು, ರವಣಿ ಅಧಿಕಾರಿಗಳ ಮೇಲೆ ಅರಣ್ಯ ಅಧಿಕಾರಿಗಳು, ಇವರು ಒಬ್ಬರ ಮೇಲೆ ಒಬ್ರು ಗೂಬೆ ಕೂರಿಸೋ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ಸ್ಪಂದನೆ ಕೊಡ್ತಾ ಇಲ್ಲ. ಆದ್ರಿಂದ ನಾವ್ ಏನ್ ಮಾಡ್ತಾ ಇದೀವಪ್ಪ, ಮಹಾನಾಯಕ ಯುವಶಕ್ತಿ ಸಂಘ ಹಾಗೂ ಹಲವು ದಲಿತ ಸಂಘಟನೆಗಳು, ಎಲ್ಲಾ ಸಂಘಟನೆಗಳು ಒಕ್ಕೂಟ ಮಾಡಿಕೊಂಡು ನಿವೇಶನಗಳು ನಾವ್ ಇಲ್ಲಿ ಗುಡಿಸಗಳು ಹಾಕ್ತೀವಿ, ಯಾವುದೇ ರೀತಿ ಹೋರಾಟ ಬರ್ಲಿ ನಾವು ಸ್ಪೇಸ್ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಅವ್ರು ಕಾತ್ಕೊಂಡು ನಾವು ಕಾನೂನು ತಲೆ ಬಗ್ಗೆ ನಡ್ಕೊಂಡು ಬಂದಿರೋದು ನಮಗೂ ಸಾಕಾಗಿದೆ. ನಾವ್ ಈ ವಾರದೊಳಗಡೆ ನಮ್ಗೆ ಯಾವುದೇ ರೀತಿ ಸಮಜಾಯಿಷಿ ಕೊಡ್ಲಿಲ್ಲ ಅಂದ್ರೆ ಅಧಿಕಾರಿಗಳು, ನಾವು ನೆಕ್ಸ್ಟ್ ಇನ್ನ ಒಂದು 10 ದಿನ ಬಿಟ್ಕೊಂಡು ಇಲ್ಲಿ ಗುಡಿಸಗಳು ಹಾಕ್ತಿವಿ. ಮತ್ತೆ ಯಾವ ರೀತಿ ಹೋರಾಟ ಮಾಡ್ಬೇಕು, ನಾವು ಪಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಅಂತ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ತಿಳಿಸ್ತಾ ಇದ್ದೀವಿ. ಜೈ ಭೀಮ್. ನಮ್ಮ ಹೆಸರು ರಾಜೇಶ್ವರಿ ಅಂತ. ಸುಮಾರು 1.5 ವರ್ಷದಿಂದ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದುವರೆಗೂ ಕೂಡ ಇವತ್ತು ಸುಮಾರು 4 ಡೇಟ್ ಕೊಟ್ಟಿದ್ರು. 4 ಡೇಟ್ ಅಲ್ಲಿ ಯಾವುದೇ ಅಧಿಕಾರಿಗಳು ಇಲ್ಲಿಗೆ ಬಂದಿಲ್ಲ. ಇವತ್ತು ಬಂದಿದ್ರು, ಆದ್ರೂ ಕೂಡ ಸುಮ್ನೆ ಬಂದು ಹೋಗಿದ್ದಾರೆ. ಯಾವುದೇ ರೀತಿ ಮಾಹಿತಿ ಸಿಗ್ಲಿಲ್ಲ. ಮುಂದೆ ಇದೇ ತರ ನಡೀತಾ ಇದ್ರೆ ನಾವು ಈ ವಾರ ನೋಡ್ಬಿಟ್ಟು ಮುಂದಿನ ವಾರದಲ್ಲಿ ನಾವು ಇಲ್ಲಿ ಗುಡ್ಸುಗಳಾಗ್ತೀವಿ. ಮುಂದಿನ ಹೋರಾಟದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಇಲ್ಲಿಗೆ ಬಂದ್ರೆ ಕೂಡ ನಾವು ಯಾರನ್ನ ಸುಮ್ನೆ ಬಿಡಲ್ಲ. ಯಾವುದೇ ಅಧಿಕಾರಿಗಳು, ಇಲ್ಲಿ ಕಂದಾಯ ಇಲಾಖೆದವರು, ಸರ್ವೆ ಇಲಾಖೆದವರು, ಮತ್ತೆ ಅರಣ್ಯ ಇಲಾಖೆದವರು ಸುಮ್ನೆ ಓಡಾಡ್ಕೊಂಡು ಹೋದ್ರು ಸರ್. ಏನ್ ಮಾಡಿದ್ರು ಅಂತ ನಮಗೂ ಗೊತ್ತಿಲ್ಲ. ಮತ್ತೆ ನಮ್ಗೆ ಇದು ನಿಮ್ ಜಾಗ ಅಂತ ಅವ್ರು ತೋರ್ಸಿಲ್ಲ ನಮ್ಗೆ. ಇಷ್ಟು 1.5 ವರ್ಷದಿಂದ ನಾವು ಹೋರಾಟ ಮಾಡಿದ್ದಕ್ಕೆ ಇವತ್ತು ಕೂಡ ನಮ್ಗೆ ಒಂದು ಫಲ ಸಿಗಿಲ್ಲ ಸರ್. ಇಲ್ಲ ಸರ್, ಇಲ್ಲ ಸರ್, ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಯಾವುದೇ ಇಲಾಖೆದವರು ನಮ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಅವ್ರು ಸರ್ವೆಗೆ ಬಂದಿದ್ರು ಅಂತ ಹೇಳ್ತಿದ್ರು, ಅರಣ್ಯ ಇಲಾಖೆಯವರು ಮತ್ತೆ ಕಂದಾಯ ಇಲಾಖೆಯವರು ಜಂಟಿ ಸರ್ವೆಗೆ ಬರ್ತಾ ಅಂತ ಬಂದ್ರು ಸರ್. ಬಂದಿದ್ರಲ್ವಾ? ಸರ್ವೆ ನಡೀತಾ? ಸರ್ವೆ ಕಾರ್ಯ ಏನೋ ಸುಮಾರಾಗಿ ನಡೀತು, ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ ಸರ್. ಬಂದು ಅವರು ಇವರು ಕೂಡ ಅರಣ್ಯ ಇಲಾಖೆದವರು, ಕಂದಾಯ ಇಲಾಖೆದವರು ಬಂದು ಸರ್ವೆ ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ನಿಮ್ಗೆ ಜಮೀನು ನೀವು 1.5 ವರ್ಷದಿಂದ ನೀವು ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಗೆ ಈ ಜಮೀನು ನಾವು ಕೊಡ್ತಾ ಇದ್ದೀವಿ ನಿವೇಶನಗಳಿಗೆ ಬಡವರಿಗೆ ಅಂತ ಅಂದ್ಬಿಟ್ಟು ಅವ್ರು ಯಾವುದೇ ರೀತಿ ಮಾಹಿತಿ ನಮ್ಗೆ ಕೊಟ್ಟಿಲ್ಲ. ಇಲ್ಲ ಸರ್, ಹೇಳಿಲ್ಲ ಸರ್, ಏನಿಲ್ಲ ಸರ್. ಸರ್ ನಾಳೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಕಂದಾಯ ಇಲಾಖೆದವರು. ಏನು ಇಲ್ಲ ಸರ್, ಅವ್ರ ಕಡೆಯಿಂದ ಯಾವುದೇ ಮಾಹಿತಿ ನಮ್ಗೆ ಸಿಗ್ಲಿಲ್ಲ ಸರ್. ಇವತ್ತು ನಡೆದಿರುವಂತ ವಿಚಾರದ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಅಧಿಕಾರಿ ವರ್ಗಗಳಿಗೆ ಏನ್ ಹೇಳ್ತೀರಾ? ಅವ್ರಿಗೆ ಇವತ್ತು ನಮ್ಗೆ ನಮ್ಮ ಹೋರಾಟಕ್ಕೆ ಅವ್ರಿಗೆ ಸ್ಪಂದಿಸಿ ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ನಮ್ಮ ವೈಯಕ್ತಿಕವಾಗಿ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದೀವಿ ಸರ್. ನಮ್ಮ ಕಡೆಯಿಂದ, ನಮ್ಮ ಟೀಮ್ ಕಡೆಯಿಂದ, ನಮ್ಮ ಸಂಘದ ಕಡೆಯಿಂದ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ. ವಿಚಾರ ಏನಪ್ಪಾ ಅಂತಂದ್ರೆ ಅವ್ರು ಇಲ್ಲಿಗೆ ಬಂದು ಕೂಡ ನಮ್ಗೆ ಇದು ತೃಪ್ತಿ ಇಲ್ಲ ಸರ್. ಅದೊಂದೇ ಸರ್. ಮುಂದೆ ನಾವ್ ಈ ತರ ಏನಾದ್ರು ಆದ್ರೆ ನಾವು ದಯವಿಟ್ಟು ಈ ವಾರ ನೋಡ್ಬಿಟ್ಟು ಮತ್ತೆ ನಮ್ಮ ಬಂದು ಇಲ್ಲಿ ಗುಡ್ಸುಗಳು ಹಾಕೋದು ಖಂಡಿತ. ಇಲ್ಲಿಗೆ ಬಂದ್ರೆ ಮತ್ತೆ ಬೇಕಾದ್ರೆ ನೋಡ್ಕೊಳಲ್ಲ ಸರ್. ಡಾಕ್ಟರ್ ಎಂ ವೆಂಕಟರಮಣ ಅವರಿಗೆ, ಡಾಕ್ಟರ್ ಎಂ ವೆಂಕಟರಮಣ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಅಶ್ವಥ್ ಅಂತರ್ಜನ ಅವರಿಗೆ. ಇವತ್ತಿನ ದಿವಸ ಬಂಧುಗಳೇ, ಇವತ್ತಿನ ದಿವಸ ಬಂದಿರೋದು ಅರಣ್ಯ ಇಲಾಖೆಯವರು ಮತ್ತು ರೆವಿನ್ಯೂ ಇಲಾಖೆಯವರು ಬಂದು ಎಲ್ಲಿ ನಿವೇಶನ ಜಾಗ ನಮ್ಗೆ ಬಿಡಿಸ್ಕೊಟ್ಟೇ ಇಲ್ಲ. ಬಂದ್ರು ಪುಟ್ಟ, ಹೋದ್ರು ಪುಟ್ಟ ಅನ್ಕೊಂಡು ಹೋದ್ರು. ಏನ ಕಾಟಾಚಾರಕ್ಕ ಬರ್ತಾರ ಹೋಗ್ತಾರ. ನಮ್ಮ ಅಶ್ವಥ್ ಅಂತರ್ಜನ ಹೇಳ್ದಂಗೆ ಹಂತವಾಗಿ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ತೀರಿ. ಏನು ಇಲ್ಲಿಂದ ಕಾಲುನಡಿಗೆ ಅಧಿಕಾರಿಗಳಿಗೂ ಸುಮ್ನೆ ಬಂದ್ರು, ಸುಮ್ನೆ ಜನಗಳೆಲ್ಲ ನೋಡ್ಕೊಂಡು ಹೊರಟೋಗ್ಬಿಟ್ರು. ಅವ್ರು ನಿವೇಶನ ಕೊಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅನ್ಸ್ತದ.
ಅವ್ರು ಗುರ್ಸ್ಬೇಕಾಗಿತ್ತು. ಅರಣ್ಯ ಇಲಾಖೆಯವರು ನಮ್ಮದು ಅಂತ ಹೇಳ್ಬಿಟ್ಟು ಬರ್ಬೋದಾಗಿತ್ತು. ಡಾಕ್ಯುಮೆಂಟ್ಸ್ ಎತ್ಕೊಂಡು, ಡಾಕ್ಯುಮೆಂಟ್ಸ್ ಇಲ್ಲ. ಪಾಪ ಇವ್ರು ಬಡವ್ರನ್ನೆಲ್ಲ ಬೆಳೆಸೋದು ಇವರು ಈ ತರ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾನ್ಯ ಕಂದಾಯ ಸಚಿವರೇ, ನಿಮ್ ಮನೆಗೆ ಮುತ್ತಿಗೆ ಹಾಕ್ತೀರಿ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ ಮನೆಗೆ ಮುತ್ತಿಗೆ ಹಾಕ್ತೀರಿ. ನಿವೇಶನ ಇಲ್ಲ ಕೊಡಲ್ಲ ಅಂದ್ರೆ ಪಕ್ಷದಲ್ಲಿ ನಾವು ಅಂತ ಹೋರಾಟ ಮಾಡ್ತೀರಿ. ಅದು ಸಮ್ಮುಖದಲ್ಲಿ ನಮ್ಮ ಅಂತರ್ಜನವರ ಸಮ್ಮುಖದಲ್ಲಿ ಡಾಕ್ಟರ್ ಎಂ ವೆಂಕಟರಮಣರ ಸಮ್ಮುಖದಲ್ಲಿ ನಾವು ಮುತ್ತಿಗೆ ಹಾಕಕ್ಕೆ ಇಷ್ಟಪಡ್ತೀರಿ ಸರ್. ಇಷ್ಟೇ ನನ್ನ జై భీమ్. కళాస్పల్లి పొద్దుటినిక ఇక్కడ కూర్చోండాము. వీళ్ళు సర్వే వాళ్ళు వచ్చిండ్రి, అధికారి వాళ్ళు వచ్చిండ్రు కదా, మీకు ఇట్లా వస్తుంది అని చెప్పుకుంటా వాళ్ళంతా వాళ్ళు వెళ్ళిపోతే మేమేం సార్ చేసేది? పొద్దుటినిక 1:30 ఏడాదినిక ఇక్కడ ఉండాం కదా, ఏమో వచ్చి మీకు ఇటుకు వస్తుందమ్మా అని చెప్పేసి పోకుండా వాళ్ళంతా వాళ్ళు పోతే మేమేం చేయాలి? ఇక్కడ కూర్చొని ఈడే వచ్చి ఈ వారం టైం ఇస్తాండము, వారం టైం మీకున్నా ఉంటే వాళ్ళు మేము వచ్చి గుడిసెలు వేస్తాం సార్. మేము ఇడ ఖండితంగా అందరూ వచ్చి గుడిసెలు వేసుకొని ఇక్కడ కూర్చుంటాము. లేదంటే వాళ్ళు రాకుండా ఉంటే మేము డీసీ ఆఫీస్ తక్కువ మేము న్యాయం చేస్తాం సార్. ముట్టికాయ వేస్తాం. ఆడ ఆడే వాకిళ్ళు అడ్డం కొనుక్కుంటాం. ఈడ